ಭಾರತದಲ್ಲಿ ಪಟಾಕಿ ತಯಾರಿಕೆ ದೊಡ್ಡ ಉದ್ಯಮವಾಗಿ ಹೇಗೆ ಬೆಳೆದಿದೆಯೋ ಹಾಗೇನೆ ಪಟಾಕಿ ಕಾರ್ಖಾನೆಗಳಲ್ಲಿನ ಸ್ಫೋಟ, ಕಾರ್ಮಿಕರ ಸಾವುಗಳು ಕೊನೆಗಾಣದ ಯಾತನೆಯೂ ಆಗಿದೆ. ದುರಂತದ ಛಾಯೆಯನ್ನ ಹೊತ್ತುಕೊಂಡೇ ಈ ಉದ್ಯಮ ಮುಂದುವರಿಯುತ್ತೆ ಮತ್ತು ಪರಿಸರ ಕುರಿತ ಈಚಿನ ತೀವ್ರ ಕಳವಳಗಳ ಹೊರತಾಗಿಯೂ ಪಟಾಕಿ ಸುಡೋದು ತಪ್ಪೋದಿಲ್ಲ. ವರ್ಷವೂ ಕೋಟಿಗಟ್ಟಲೆ ಮೌಲ್ಯದ ಪಟಾಕಿಗಳನ್ನ ಸುಡಲಾಗುತ್ತೆ. ಅಂದರೆ ಹೇಗೆ ಸಂಭ್ರಮ, ಸಂಪ್ರದಾಯ ಮತ್ತು ಧಾರ್ಮಿಕ ಭಾವನೆಯ ಹೆಸರಲ್ಲಿ ಪರಿಸರವನ್ನ ಕಲುಷಿತಗೊಳಿಸಲಾಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ನಿಷೇಧದ ಹೊರತಾಗಿಯೂ ಹಸಿರು ಪಟಾಕಿಗಳನ್ನೇ ಬಳಸುವಂತೆ ನ್ಯಾಯಾಲಯಗಳು ಹೇಳಿರುವಾಗಲೂ ಪರಿಸರಕ್ಕೆ ಮಾರಕವಾದ ಸಾಂಪ್ರದಾಯಿಕ ಪಟಾಕಿಗಳನ್ನೇ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಮಾರುಕಟ್ಟೆಗೆ ತರಲಾಗುತ್ತೆ. ಜನ ಅವುಗಳನ್ನೇ ಹುಡುಕೊಂಡು ಹೋಗ್ತಾರೆ. ಪಟಾಕಿ ಸುಟ್ಟು ಸಂಭ್ರಮಿಸುವ ಈ ವಿಚಿತ್ರ ಸನ್ನಿವೇಶದಲ್ಲಿ ಪಟಾಕಿ ಕಾರ್ಖಾನೆಗಳಲ್ಲಿನ ಸ್ಫೋಟ, ಸತ್ತ ಕಾರ್ಮಿಕರ ಕುಟುಂಬಗಳ ನೋವು ಕಾಣಿಸ್ತೇ ಹೋಗುತ್ತೆ ಮತ್ತು ಯಥಾ ಪ್ರಕಾರ ಅಪಾಯವನ್ನ ಬೆನ್ನಿಗೆ ಕಟ್ಟಿಕೊಂಡೇ ಅದೇ ಪಟಾಕಿ ಕಾರ್ಖಾನೆಗಳಲ್ಲಿ ದುಡಿಯೋದು ಮುಂದುವರಿಯುತ್ತೆ. ಸ್ಥಳೀಯ ಆರ್ಥಿಕತೆಗೆ ನಿರ್ಣಾಯಕವಾಗಿದ್ದರೂ ಸುರಕ್ಷತೆಗೆ ಸಂಬಂಧಿಸಿದ ಕಳವಳಗಳು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿವೆ. ಬಾಲ ಕಾರ್ಮಿಕರ ಬಳಕೆ ಆರೋಪ, ನಿಷೇಧ ಕ್ರಮಗಳ ಹೊರತಾಗಿಯೂ ಅರಿವು ಮೂಡದೇ ಇರೋದು, ಇವೆಲ್ಲವೂ ಪಟಾಕಿ ಉದ್ಯಮದ ಜೊತೆಗೆ ಕಾಣುವ ಕಟು ವಾಸ್ತವ. ಇವೆಲ್ಲವನ್ನ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಭಾರತದಲ್ಲಿ ಪಟಾಕಿ ಕಾರ್ಖಾನೆಗಳಲ್ಲಿನ ಸ್ಫೋಟ ಮತ್ತು ಕಾರ್ಮಿಕರ ಸಾವುಗಳು ಮತ್ತೆ ಸಂಭವಿಸುವ ದುರಂತಗಳಾಗಿವೆ. ಈ ವರ್ಷದ ಫೆಬ್ರವರಿಯಲ್ಲಿ ಆಂಧ್ರಪ್ರದೇಶದ ಕಾಕಿನಾಡ ಜಿಲ್ಲೆಯ ಸಮರ್ಲಕೋಟ ಮಂಡಲದ ವೆಟ್ಲಪಲ್ಲೆಂ ಗ್ರಾಮದಲ್ಲಿ ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಆಗಿ ಕನಿಷ್ಠ 20 ಮಂದಿ ಸಾವನ್ನಪ್ಪಿದ್ರು. ಬಳಿಕ ಇದೇ ಏಪ್ರಿಲ್ ತಿಂಗಳಲ್ಲಿ ತಮಿಳುನಾಡಿನ ವಿರುಧುನಗರ ಜಿಲ್ಲೆಯ ಪಟಾಕಿ ತಯಾರಿಕಾ ಘಟಕದಲ್ಲಿ ಸಂಭವಿಸಿದ ಭಾರೀ ಸ್ಫೋಟಕ್ಕೆ ಕನಿಷ್ಠ 23 ಮಂದಿ ಬಲಿಯಾದ್ರು. ಅದರ ಬೆನ್ನಲ್ಲೇ ಕೇರಳದ ತ್ರಿಶೂರ್ ಪೂರಂ ಹಬ್ಬದ ಹೊತ್ತಲ್ಲಿ ತಿರುವಂಬಾಡಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಆಗಿ 12 ಕಾರ್ಮಿಕರು ಮೃತಪಟ್ಟರು. ಪಟಾಕಿ ಕಾರ್ಖಾನೆಗಳಲ್ಲಿ ಸ್ಫೋಟ ಸಂಭವಿಸೋದು, ಕಾರ್ಮಿಕರು ಸಾಯೋದು, ಆ ನಂತರವೂ ಅಪಾಯವನ್ನ ಎದುರಿಟ್ಟುಕೊಂಡೇ ಉದ್ಯಮ ಮುಂದುವರಿಯೋದು ಒಂದು ವಿಚಿತ್ರ ಸ್ಥಿತಿ. ಸುರಕ್ಷತಾ ಕ್ರಮಗಳ ಬಗ್ಗೆ ಪ್ರತಿ ಬಾರಿನೂ ಸ್ಫೋಟ ಸಂಭವಿಸಿದ ದಿನಗಳಲ್ಲಿ ಕಳವಳ ಮೂಡುತ್ತೆ ಮತ್ತಷ್ಟೇ ಬೇಗ ಮರೆತು ಹೋಗುತ್ತೆ. ಭಾರತದಲ್ಲಿ ಪಟಾಕಿ ಉದ್ಯಮದ ವಹಿವಾಟು ದೊಡ್ಡದಿದೆ. ವಾರ್ಷಿಕವಾಗಿ 6-7 ಸಾವಿರ ಕೋಟಿಗೂ ಹೆಚ್ಚಿನ ವಹಿವಾಟು ನಡೆಯುತ್ತೆ. ಆಂಧ್ರ, ತೆಲಂಗಾಣ ಮತ್ತಿತರ ಕೆಲ ರಾಜ್ಯಗಳಲ್ಲಿ ಪಟಾಕಿ ತಯಾರಿಕೆ ನಡೀತಿದ್ರೂ ಕೂಡ ಭಾರತದ ಪಟಾಕಿ ಉದ್ಯಮ ನಿಜವಾಗಿಯೂ ಕೇಂದ್ರೀಕೃತವಾಗಿರೋದು ತಮಿಳುನಾಡಿನ ಶಿವಕಾಶಿಯಲ್ಲಿ. ತಮಿಳುನಾಡಿನ ವಿರುಧುನಗರ ಜಿಲ್ಲೆಯಲ್ಲಿ ವಿಶೇಷವಾಗಿ ಶಿವಕಾಶಿ ಮತ್ತು ಸುತ್ತಮುತ್ತ ಪಟಾಕಿ ತಯಾರಿಕಾ ಘಟಕಗಳು ನೆಲೆಯೂರಿವೆ. ಶಿವಕಾಶಿ ಪ್ರಮುಖ ಪಟಾಕಿ ತಯಾರಿಕಾ ಹಬ್ ಆಗಿದ್ದು 1,000ಕ್ಕೂ ಹೆಚ್ಚು ಉತ್ಪಾದನಾ ಘಟಕಗಳನ್ನು ಹೊಂದಿದೆ. ಶಿವಕಾಶಿ ದೇಶದಲ್ಲಿನ ಪಟಾಕಿ ಉತ್ಪಾದನೆಯ 90% ಪಾಲನ್ನ ಹೊಂದಿದೆ. ಇದು ವಿರುಧುನಗರ ಜಿಲ್ಲೆಯ ಸ್ಥಳೀಯ ಆರ್ಥಿಕತೆಗೆ ಗಮನಾರ್ಹ ಕೊಡುಗೆ ನೀಡುತ್ತೆ. ಈ ಉದ್ಯಮ ಸುಮಾರು 8 ಲಕ್ಷ ಜನರಿಗೆ ನೇರ ಮತ್ತು ಪರೋಕ್ಷ ಉದ್ಯೋಗವನ್ನು ಒದಗಿಸುತ್ತೆ. ಇಲ್ಲಿ ಸುಮಾರು 3 ಲಕ್ಷ ಜನ ನೇರವಾಗಿ ಮತ್ತು 5 ಲಕ್ಷ ಜನ ಪರೋಕ್ಷವಾಗಿ ಉದ್ಯೋಗದಲ್ಲಿದ್ದಾರೆ. ನೋಂದಾಯಿತ ಘಟಕಗಳಿರುವಂತೆ ನೋಂದಾವಣಿನೇ ಇಲ್ಲದೆ ನಡೆದಿರುವ ಘಟಕಗಳು ಸಾಕಷ್ಟಿವೆ ಅಂತ ಹೇಳಲಾಗುತ್ತೆ. ಅಸಮರ್ಪಕ ಸುರಕ್ಷತಾ ಕ್ರಮಗಳು, ಅಪಾಯಕಾರಿ ಕೆಲಸದ ಪರಿಸ್ಥಿತಿಗಳು ಮತ್ತು ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಇರುವ ಕಳವಳಗಳು ದೊಡ್ಡ ಸವಾಲುಗಳಾಗಿವೆ. ಭಾರತದಲ್ಲಿ ದೀಪಾವಳಿ ಹೊತ್ತಲ್ಲಿ ಪಟಾಕಿಗಳ ಮೇಲೇನೆ ಕೋಟಿಗಟ್ಟಲೆ ಖರ್ಚನ್ನ ಮಾಡಲಾಗ್ತಿದೆ. ಸುಮಾರು 70-80% ವಾರ್ಷಿಕ ಮಾರಾಟ ದೀಪಾವಳಿ ಸಮಯದಲ್ಲೇ ಆಗುತ್ತೆ. 2025ರ ದೀಪಾವಳಿ ಹೊತ್ತಲ್ಲಿ 7,000 ಕೋಟಿ ರೂಪಾಯಿಗಳಷ್ಟು ದಾಖಲೆಯ ಮಾರಾಟ ಇತ್ತು ಅಂತ ಅಂಕಿಅಂಶಗಳು ಹೇಳುತ್ತೆ. 2024ರಲ್ಲಿ ಆದ ಮಾರಾಟ 6,000 ಕೋಟಿ ಮೌಲ್ಯದ್ದಾಗಿತ್ತು. ಈ ಉದ್ಯಮ ದೆಹಲಿಯಂತಹ ಪ್ರದೇಶಗಳಲ್ಲಿನ ಪರಿಸರ ನಿರ್ಬಂಧಗಳು ಮತ್ತು ಪ್ರಾದೇಶಿಕ ನಿಷೇಧಗಳ ಹೊರತಾಗಿಯೂ ಬೃಹತ್ ಮಾರುಕಟ್ಟೆಯನ್ನ ಹೊಂದಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. 2025ರಲ್ಲಿ ದಾಖಲೆ ಮಟ್ಟದಲ್ಲಿ ಪಟಾಕಿ ಮಾರಾಟವಾಗಿದೆ. ದೀಪಾವಳಿ ಹೊತ್ತಲ್ಲಿ ದೆಹಲಿಯೊಂದರಲ್ಲೇ ಜನ ಸುಮಾರು 500 ಕೋಟಿ ರೂಪಾಯಿ ಮೌಲ್ಯದ ಪಟಾಕಿಗಳನ್ನು ಸಿಡಿಸ್ತಾರೆ. ಬಿಹಾರದಂತಹ ನಿರ್ದಿಷ್ಟ ಪ್ರದೇಶಗಳಲ್ಲೂ ಗ್ರಾಹಕರು ಪಟಾಕಿಗಳ ಮೇಲೆ ಸುಮಾರು 750 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಅಂದ್ರೆ ಪ್ರತಿ ಮನೆಗಳಲ್ಲೂ ಸರಾಸರಿ 500 ರೂಪಾಯಿ ಖರ್ಚು ಮಾಡಲಾಗಿತ್ತು. ಹಸಿರು ಪಟಾಕಿಗಳು ಮತ್ತು ನಿರ್ಬಂಧಗಳಿಗೆ ಒತ್ತು ನೀಡಿದ್ದರೂ ಸಾಂಪ್ರದಾಯಿಕ ಪಟಾಕಿಗಳಿಗೆ ಬೇಡಿಕೆ ಕಡಿಮೆಯಾಗಿಲ್ಲ. ದೆಹಲಿ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿನ ನಿಷೇಧಗಳು ಮತ್ತು ನಿಯಮಗಳು ಆ ನಿರ್ದಿಷ್ಟ ಪ್ರದೇಶಗಳಲ್ಲಿ ಮಾರಾಟದಲ್ಲಿ ಗಮನಾರ್ಹ ಇಳಿಕೆಗೆ ಕಾರಣ ಆಗಿದೆ. ಮಾಲಿನ್ಯ ಕಡಿಮೆ ಮಾಡೋಕೆ ಪರಿಸರ ಸ್ನೇಹಿ ಪಟಾಕಿಗಳನ್ನು ಬಳಸಲು ಸೂಚನೆಗಳಿವೆ. ಕರ್ನಾಟಕದಲ್ಲೂ ಹಸಿರು ಪಟಾಕಿಗಳನ್ನೇ ಬಳಸುವಂತೆ ಸರ್ಕಾರ ಸೂಚನೆ ಕೊಡ್ತಾನೆ ಇರುತ್ತೆ. ಇಷ್ಟೆಲ್ಲದರ ನಡುವೆನೂ ಪರಿಸರ ಕಾಳಜಿಯನ್ನ ಮಾತ್ರವಲ್ಲ, ಅಪಾಯವನ್ನ ಕಡೆಗಣಿಸ್ತಾನೆ ಉದ್ಯಮ ಮುಂದುವರೆದಿದೆ. ಶಿವಕಾಶಿ ಮಾತ್ರವಲ್ಲದೆ ದೇಶದ ವಿವಿಧ ಕಡೆಗಳಲ್ಲಿನ ಪಟಾಕಿ ಕಾರ್ಖಾನೆಗಳಲ್ಲಿ ಸ್ಫೋಟಗಳು ಸಂಭವಿಸ್ತಾನೆ ಇರುತ್ತೆ. ಕಾರ್ಮಿಕರು ಬಲಿಯಾಗ್ತಾನೆ ಇರ್ತಾರೆ.
ತಮಿಳುನಾಡಿನ ಶಿವಕಾಶಿ ಪ್ರದೇಶದಲ್ಲಿ ಪಟಾಕಿ ಕಾರ್ಖಾನೆ ದುರಂತಗಳು ಪದೇ ಪದೇ ಸಂಭವಿಸುತ್ತಿರುತ್ತೆ. ಕಳೆದ 10 ವರ್ಷಗಳಲ್ಲಿ ಕಳಪೆ ಸುರಕ್ಷತಾ ಕ್ರಮ, ಅಕ್ರಮ ತಯಾರಿಕೆ ಮತ್ತು ಹೆಚ್ಚಿನ ಬೇಡಿಕೆಗಳಿಂದಾಗಿ ಇರುವ ಒತ್ತಡದ ಪರಿಣಾಮವಾಗಿ ನೂರಾರು ಕಾರ್ಮಿಕರು ಬಲಿಯಾಗಿದ್ದಾರೆ. ಈಗಾಗಲೇ ಗಮನಿಸಿದಂತೆ ಈ ವರ್ಷದ ಇಷ್ಟೇ ಸಮಯದಲ್ಲಿ ಸಂಭವಿಸಿದ ಪ್ರಮುಖ ದುರಂತಗಳಲ್ಲಿ 20 ಜನರನ್ನ ಬಲಿ ತೆಗೆದುಕೊಂಡ ಆಂಧ್ರದ ಕಾಕಿನಾಡದಲ್ಲಿನ ಸ್ಫೋಟ, 23 ಕಾರ್ಮಿಕರ ಸಾವಿಗೆ ಕಾರಣವಾದ ತಮಿಳುನಾಡಿನ ವಿರುಧುನಗರ ಸ್ಫೋಟ, 12 ಜನ ಸಾವನ್ನಪ್ಪಿದ ಕೇರಳದ ಪಟಾಕಿ ಕಾರ್ಖಾನೆ ಸ್ಫೋಟ ಸೇರಿವೆ. 2024ರಲ್ಲಿ ಮಧ್ಯಪ್ರದೇಶದ ಬೈರಾಗಡ ಗ್ರಾಮದ ಕಾರ್ಖಾನೆಯಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಕನಿಷ್ಠ 11 ಜನ ಸಾವನ್ನಪ್ಪಿದ್ರು. ಅದೇ ವರ್ಷ ತಮಿಳುನಾಡಿನ ವಿರುಧುನಗರದಲ್ಲಿನ ರಾಮುದೇವನ್ ಪಟ್ಟಿಯಲ್ಲಿರುವ ಕಾರ್ಖಾನೆಯ ರಾಸಾಯನಿಕ ಮಿಶ್ರಣ ಕೊಠಡಿಯಲ್ಲಿ ಸ್ಫೋಟ ಆಗಿ 10 ಕಾರ್ಮಿಕರು ಸಾವನ್ನಪ್ಪಿದ್ರು. 2023ರಲ್ಲಿ ಪಶ್ಚಿಮ ಬಂಗಾಳದ ಮೇದಿನಿಪುರದಲ್ಲಿ ಅಕ್ರಮ ಪಟಾಕಿ ಕಾರ್ಖಾನೆಯಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ 11 ಜನ ಸಾವನ್ನಪ್ಪಿದ್ರು. ಅದೇ ವರ್ಷ ಬಂಗಾಳದಲ್ಲೇ ಉತ್ತರ 24 ಪರಗಣದ ದತ್ತಪುಕೂರ್ನಲ್ಲಿ ಅಕ್ರಮ ಘಟಕದಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ 7 ಮಂದಿ ಸಾವನ್ನಪ್ಪಿದ್ರು. 2023ರ ಅಕ್ಟೋಬರ್ನಲ್ಲಿ ಬೆಂಗಳೂರಿನ ಅತ್ತಿಬೆಲೆಯಲ್ಲಿ ಪಟಾಕಿ ಗೋದಾಮು ಮತ್ತು ಅಂಗಡಿಯಲ್ಲಿ ಸಂಭವಿಸಿದ ದೊಡ್ಡ ಬೆಂಕಿ ಅನಾಹುತದಲ್ಲಿ 14 ಜನ ಸಾವನ್ನಪ್ಪಿದ್ರು. ಅದೇ ಹೊತ್ತಲ್ಲಿ ತಮಿಳುನಾಡಿನ ವಿರುಧನಗರದ ರಂಗಪಾಳಯಂ ಮತ್ತು ಕಿಚ್ಚನಾಯಕನಪಟ್ಟಿಯಲ್ಲಿ ನಡೆದ ಪ್ರತ್ಯೇಕ ಅಗ್ನಿ ಅವಘಡಗಳಲ್ಲಿ 14 ಕಾರ್ಮಿಕರು ಸಾವನ್ನಪ್ಪಿದ್ರು. 2021ರಲ್ಲಿ ತಮಿಳುನಾಡಿನ ಸತ್ತೂರು ಪಟಾಕಿ ಕಾರ್ಖಾನೆಯಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ 27 ಜನ ಸಾವನ್ನಪ್ಪಿದ್ರು. 2018ರಲ್ಲಿ ದೆಹಲಿ ಪಟಾಕಿ ಗೋದಾಮಿನಲ್ಲಿ ಸ್ಫೋಟ ಆಗಿ 17 ಮಂದಿ ಮೃತಪಟ್ಟಿದ್ರು. 2016ರಲ್ಲಿ ಶಿವಕಾಶಿಯ ಪಟಾಕಿ ಕಾರ್ಖಾನೆಯಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ 8 ಮಂದಿ ಸಾವನ್ನಪ್ಪಿದ್ರು. ಇವೆಲ್ಲ ಕೆಲವು ಘಟನೆಗಳು ಮಾತ್ರ. ಸುದ್ದಿಯಾಗದೇ ಇರಬಹುದಾದ ಹಲವಾರು ಸ್ಫೋಟಗಳು, ಸಾವುಗಳು ಸಂಭವಿಸ್ತಾನೆ ಇರುತ್ತೆ ಅನ್ನೋದು ಕಟು ಸತ್ಯ. ಅಂಕಿಅಂಶಗಳ ಪ್ರಕಾರ 2011ರಿಂದ 2024ರ ಅವಧಿಯಲ್ಲಿ ತಮಿಳುನಾಡಿನಲ್ಲಿ ಮಾತ್ರನೇ 200ಕ್ಕಿಂತ ಹೆಚ್ಚು ಪಟಾಕಿ ಕಾರ್ಖಾನೆ ಸ್ಫೋಟಗಳು ಸಂಭವಿಸಿ 379ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಅಕ್ರಮ ಮತ್ತು ಅಸುರಕ್ಷಿತ ತಯಾರಿಕೆನೇ ಈ ದುರಂತಗಳಿಗೆ ಪ್ರಮುಖ ಕಾರಣ. ಪರವಾನಗಿಗಳು ಅಥವಾ ಅಗತ್ಯ ಸುರಕ್ಷತಾ ಕ್ರಮಗಳಿಲ್ಲದೆ ಕಾರ್ಯನಿರ್ವಹಿಸುವ ಅಕ್ರಮ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಘಟಕಗಳಲ್ಲಿ, ವಿಶೇಷವಾಗಿ ಪ್ರಮುಖ ನಗರ ಕೇಂದ್ರಗಳ ಹೊರಗೆ ಅನೇಕ ಘಟನೆಗಳು ಸಂಭವಿಸುತ್ತೆ. ಸ್ಫೋಟಕ್ಕೆ ಪ್ರಮುಖ ಕಾರಣಗಳನ್ನು ನಾವು ಪಟ್ಟಿ ಮಾಡೋದಾದ್ರೆ, ಸ್ಫೋಟಕಗಳ ಅತಿಯಾದ ಸಂಗ್ರಹಣೆ, ಕಚ್ಚಾ ವಸ್ತುಗಳ ಅಸಮರ್ಪಕ ನಿರ್ವಹಣೆ, ಪರವಾನಗಿ ಇಲ್ಲದೆ ಮನೆಗಳಲ್ಲಿ ಅಥವಾ ಇಕ್ಕಟ್ಟಾದ ಸ್ಥಳಗಳಲ್ಲಿ ಪಟಾಕಿ ತಯಾರಿಕೆ, ಕೈಗವಸುಗಳು, ಮುಖ ಕವಚಗಳಂತಹ ಸುರಕ್ಷತಾ ಸಾಧನಗಳ ಕೊರತೆ, ಅಪಾಯಕಾರಿ ವಲಯಗಳಲ್ಲಿ ಅನುಮತಿಗಿಂತ ಹೆಚ್ಚಿನ ಕಾರ್ಮಿಕರನ್ನ ನೇಮಿಸಿಕೊಳ್ಳೋದು, ತರಬೇತಿ ಇಲ್ಲದ ಅರೆಕಾಲಿಕ ಕಾರ್ಮಿಕರ ನೇಮಕ, ಪಟಾಕಿ ಮದ್ದನ್ನ ಬೆರೆಸುವಾಗ ಮತ್ತು ತುಂಬುವಾಗ ಕಿಡಿ ಹೊತ್ಕೊಳ್ಳೋದು, ಸುರಕ್ಷಿತವಲ್ಲದ ಪೊಟ್ಯಾಷಿಯಂ ಕ್ಲೋರೈಡ್ ಅಥವಾ ಸಲ್ಫರ್ ಅನ್ನ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಬಳಸೋದು ಇವೆಲ್ಲವೂ ಪ್ರಮುಖ ಕಾರಣಗಳು. ಒಂದು ಸಣ್ಣ ತಪ್ಪು, ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿಕೊಡಬಹುದು. ಬಣ್ಣಕ್ಕಿಂತಲೂ ಪಟಾಕಿ ಸಿಡಿಸುವಾಗ ಸದ್ದು ಬರಬೇಕು ಅನ್ನೋದಕ್ಕೆ ತಯಾರಿಕೆ ವೇಳೆ ಒತ್ತು ನೀಡೋದ್ರಿಂದ ಪಟಾಕಿ ದುರಂತಗಳು ಹೆಚ್ಚು ಅಂತ ವರದಿಗಳು ಹೇಳುತ್ತೆ. ಇತ್ತೀಚೆಗೆ ಬಣ್ಣ ಹೊರಸೂಸುವ ಪಟಾಕಿಗಳ ಕಡೆಗೆ ಹೆಚ್ಚು ಗಮನ ಹರಿಸಲಾಗ್ತಾ ಇದ್ರೂ ಉತ್ಸವದ ಸ್ಥಳಗಳಲ್ಲಿ ಹೆಚ್ಚಿನ ಡೆಸಿಬಲ್ ಉಳ್ಳ ಪಟಾಕಿಗಳ ಬಗ್ಗೆ ಜನರಿಗೆ ಉತ್ಸಾಹ ಹೆಚ್ಚು. ಪೊಟ್ಯಾಷಿಯಂ ಕ್ಲೋರೈಡ್ನಂತಹ ನಿಷೇಧಿತ ವಸ್ತುಗಳ ಬಳಕೆಯನ್ನು ಅಪಾಯವನ್ನ ಹೆಚ್ಚಿಸುತ್ತೆ. ಆದರೆ ಅದರ ಬದಲು ಪೊಟ್ಯಾಷಿಯಂ ನೈಟ್ರೇಟ್, ಇದ್ದಿಲು, ಸಲ್ಫರ್ ಮತ್ತು ಅಲ್ಯೂಮಿನಿಯಂ ಪುಡಿಯಂತಹ ಲೋಹದ ಪುಡಿಯನ್ನ ಬಳಸೋ ಕಡೆ ಗಮನ ಕೊಡಲಾಗ್ತಿದೆ ಅಂತ ಹೇಳಲಾಗುತ್ತೆ. ಬಣ್ಣ ಹೊರಸೂಸುವ ಪಟಾಕಿ ಪ್ರದರ್ಶನದಿಂದ ಅಪಾಯ ಕಡಿಮೆ. ಪಟಾಕಿ ಕಾರ್ಖಾನೆಗಳಲ್ಲಿ ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಕಟ್ಟುನಿಟ್ಟಾದ ನಿಯಮಗಳಿವೆ. ಪಟಾಕಿ ತಯಾರಿಕಾ ಕಾರ್ಖಾನೆಗಳಲ್ಲಿ ಸ್ಫೋಟಗಳು ಮತ್ತು ದುರಂತಗಳನ್ನು ತಡೆಯೋಕೆ ಕಟ್ಟುನಿಟ್ಟಾದ ಸುರಕ್ಷತಾ ಮಾನದಂಡಗಳನ್ನು ಪಾಲಿಸೋದು ಅತ್ಯಗತ್ಯ. ಪ್ರಮುಖ ಸುರಕ್ಷತಾ ನಿಯಮಗಳು ಅಂತಂದ್ರೆ, ಪ್ರತಿ ಉತ್ಪಾದನಾ ಕೊಠಡಿಗಳ ನಡುವೆ ನಿಗದಿತ ಅಂತರ ಇರಬೇಕು. ಒಂದೇ ಕಟ್ಟಡದಲ್ಲಿ ಹೆಚ್ಚು ರಾಸಾಯನಿಕಗಳನ್ನು ಸಂಗ್ರಹಿಸಬಾರದು. ಪ್ರತಿ ಕೋಣೆಯಲ್ಲೂ ಕಡ್ಡಾಯವಾಗಿ ತುರ್ತು ನಿರ್ಗಮನ ದ್ವಾರಗಳು ಇರಲೇಬೇಕು. ಕೆಲಸದ ಸ್ಥಳದಲ್ಲಿ ಉತ್ತಮ ಗಾಳಿ, ಬೆಳಕಿನ ವ್ಯವಸ್ಥೆ ಇರಬೇಕು. ಇದು ಶಾಖವನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ಪಟಾಕಿ ಕಾರ್ಖಾನೆಗಳು ಜನವಸತಿ ಪ್ರದೇಶಗಳಿಂದ ದೂರ ಇರಬೇಕು. ಪಟಾಕಿ ತಯಾರಿಕೆಯಲ್ಲಿ ಬಳಸುವ ರಾಸಾಯನಿಕಗಳ ಅಸಮರ್ಪಕ ಮಿಶ್ರಣ, ಘರ್ಷಣೆ ಮತ್ತು ಅತಿಯಾದ ಶಾಖದಿಂದ ಭೀಕರ ಸ್ಫೋಟಗಳು ಸಂಭವಿಸುತ್ತೆ. ಆದ್ರಿಂದ ಮಿಶ್ರಣ ಮಾಡುವಾಗ ಎಚ್ಚರ ವಹಿಸಬೇಕು. ಕೆಲಸಗಾರರು ಕಾರ್ಖಾನೆಗೆ ಪ್ರವೇಶಿಸುವ ಮೊದಲು ಹತ್ತಿ ಉಡುಪುಗಳನ್ನು ಧರಿಸಬೇಕು. ಪಟಾಕಿ ತಯಾರಿಸುವ, ನಿರ್ವಹಿಸುವ ಅಥವಾ ಸಂಗ್ರಹಿಸುವ ಸ್ಥಳಗಳಲ್ಲಿ ಮೊಬೈಲ್ ಫೋನ್, ರೇಡಿಯೋಗಳಂತಹ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಬಳಸಬಾರದು. ಮದ್ಯದ ಅಮಲಿನಲ್ಲಿರುವ ಕಾರ್ಮಿಕರನ್ನ ಕಾರ್ಖಾನೆ ಒಳಗೆ ಬಿಡುವಂತಿಲ್ಲ. ಕೇವಲ ಪರವಾನಗಿ ಪಡೆದ ಕಾರ್ಖಾನೆಗಳು ಮಾತ್ರ ಕಾರ್ಯನಿರ್ವಹಿಸಬೇಕು. ತರಬೇತಿ ಪಡೆಯದ ಕಾರ್ಮಿಕರನ್ನ ನೇಮಿಸಕೂಡದು. ಅದು ದೊಡ್ಡ ದುರಂತಗಳಿಗೆ ದಾರಿ ಮಾಡಿಕೊಡುತ್ತೆ.
ಪರಿಸರ ಮತ್ತು ಆರೋಗ್ಯದ ಹಾನಿಯನ್ನ ಕಡಿಮೆ ಮಾಡೋಕೆ ಹಸಿರು ಪಟಾಕಿ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಬೇಕು. ಇವು ಹಾನಿಕಾರಕ ರಾಸಾಯನಿಕಗಳನ್ನ ಕಡಿಮೆ ಬಳಸುತ್ತೆ. ಕಚ್ಚಾ ವಸ್ತುಗಳು ಮತ್ತು ಸಿದ್ಧಪಡಿಸಿದ ಪಟಾಕಿಗಳನ್ನ ಸುರಕ್ಷಿತವಾಗಿ ತೇವಾಂಶವಿಲ್ಲದ ಸ್ಥಳಗಳಲ್ಲಿ ಸಂಗ್ರಹಿಸಬೇಕು. ಅಕ್ರಮವಾಗಿ ಪರವಾನಗಿ ಇಲ್ಲದ ಸ್ಥಳಗಳಲ್ಲಿ ಪಟಾಕಿ ತಯಾರಿಕೆ ಅಥವಾ ಸಂಗ್ರಹವನ್ನ ನಿಷೇಧ ಮಾಡಲಾಗಿದೆ. ನಿಯಮಿತ ತಪಾಸಣೆಗಳನ್ನ ನಡೆಸಿ ನಿಯಮವನ್ನ ಉಲ್ಲಂಘನೆ ಮಾಡುವ ಕಾರ್ಖಾನೆಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದು ಅಗತ್ಯ. ಸಂತ್ರಸ್ತರಿಗೆ ಕೇವಲ ಪರಿಹಾರವನ್ನ ಪಾವತಿ ಮಾಡೋದು ಸಾಕಾಗೋದಿಲ್ಲ ಅಂತ ಸತ್ಯಶೋಧನಾ ತಂಡಗಳು ಒತ್ತಿ ಹೇಳಿವೆ. ಭವಿಷ್ಯದ ಘಟನೆಗಳನ್ನ ತಡೆಗಟ್ಟೋಕೆ ನಿರ್ಲಕ್ಷ್ಯದ ಹೊಣೆಗಾರಿಕೆ ಮೇಲೆ ಕಾರ್ಖಾನೆ ಮಾಲೀಕರು ಮತ್ತು ಅಧಿಕಾರಿಗಳನ್ನ ಬಂಧಿಸಬೇಕು ಅಂತ ಅವು ಒತ್ತಾಯಿಸಿವೆ. ಸ್ಫೋಟಗಳ ನಂತರ ಕಾರ್ಖಾನೆಗಳು ಪದೇ ಪದೇ ಮುಚ್ಚಲ್ಪಡೋದ್ರಿಂದ ಸಾವಿರಾರು ಕಾರ್ಮಿಕರು ಹೆಚ್ಚಾಗಿ ನಿರುದ್ಯೋಗಿಗಳಾಗಿ ಬಿಡುತ್ತಾರೆ. ಇದು ದೀರ್ಘಾವಧಿಯ ಪುನರ್ವಸತಿ ಕಷ್ಟಕರವಾಗೋಕೆ ಕಾರಣ ಆಗತ್ತೆ ಮತ್ತು ಅನೇಕರು ಅದೇ ಅಪಾಯಕಾರಿ ಕೆಲಸವನ್ನೇ ನೆಚ್ಚಿಕೊಳ್ಳುವಂತೆ ಮಾಡುತ್ತೆ. ಉದ್ಯಮದಲ್ಲಿನ ಪುನರ್ವಸತಿ ಪ್ರಯತ್ನಗಳಲ್ಲಿ ಮುಖ್ಯವಾಗಿ ತಯಾರಿಕೆಯನ್ನ ಕೈಯಿಂದ ಮಾಡುವ ಬದಲು ಹೆಚ್ಚು ಯಾಂತ್ರಿಕತೆಗೊಳಿಸುವ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಲಾಗುತ್ತೆ. ಅಲ್ಲದೆ ಅಸ್ತಿತ್ವದಲ್ಲಿರುವ ಸುರಕ್ಷತಾ ಕಾನೂನುಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಹಿಂದಿನ ಕಾರ್ಖಾನೆ ಸ್ಫೋಟಗಳ ನಂತರ ವರದಿಗಳು ಸಂತ್ರಸ್ತ ಕುಟುಂಬಗಳಿಗೆ ಸುಮಾರು 20 ಲಕ್ಷ ಪರಿಹಾರದ ಅಗತ್ಯವನ್ನ ಒತ್ತಿ ಹೇಳಿವೆ. ಅಲ್ಲದೆ ಮೃತರ ಕುಟುಂಬದ ಸದಸ್ಯರಿಗೆ ಪುನರ್ವಸತಿ ಉದ್ಯೋಗಗಳ ಅಗತ್ಯದ ಬಗ್ಗೆನೂ ಹೇಳಿವೆ. ಸಂತ್ರಸ್ತರಿಗೆ ನ್ಯಾಯ ಮತ್ತು ಪುನರ್ವಸತಿಯನ್ನ ಖಚಿತಪಡಿಸಿಕೊಳ್ಳೋಕೆ ಕಾರ್ಖಾನೆ ಮಾಲೀಕರನ್ನ ಹೊಣೆಗಾರರನ್ನಾಗಿ ಮಾಡಬೇಕು ಅಂತ ಕಾರ್ಮಿಕ ಸಂಘಟನೆಗಳು ಒತ್ತಾಯಿಸಿವೆ. ದೀಪಾವಳಿಯಂತಹ ಹಬ್ಬಗಳ ಸಮಯದಲ್ಲಿ ಹೆಚ್ಚಿನ ಮಾಲಿನ್ಯದ ಮಟ್ಟ ಸರ್ಕಾರದ ಮಧ್ಯಪ್ರವೇಶಕ್ಕೆ ಮತ್ತು ಪಟಾಕಿಗಳ ಮಾರಾಟ ಬಳಕೆ ಮೇಲೆ ನ್ಯಾಯಾಲಯದ ನಿರ್ಬಂಧಗಳಿಗೆ ಕಾರಣ ಆಗಿದೆ. ಪಟಾಕಿ ದುರಂತಗಳಿಗೆ ಸಂಬಂಧಪಟ್ಟಂತೆ ಇತ್ತೀಚಿನ ನ್ಯಾಯಾಲಯದ ತೀರ್ಪುಗಳು ಮತ್ತು ಕ್ರಮಗಳು ಹೊಣೆಗಾರಿಕೆಯನ್ನ ನಿಗದಿಪಡಿಸೋದು, ಬಲಿಯಾದವರ ಕುಟುಂಬಗಳಿಗೆ ಪರಿಹಾರವನ್ನ ಹೆಚ್ಚಿಸೋದು ಮತ್ತು ಉತ್ಪಾದನಾ ಘಟಕಗಳಲ್ಲಿ ಕಠಿಣ ಸುರಕ್ಷತಾ ಕ್ರಮವನ್ನ ಜಾರಿಗೊಳಿಸೋದರ ಮೇಲೆ ಒತ್ತು ನೀಡಿವೆ. 2025ರಲ್ಲಿ ಪಟಾಕಿ ಸ್ಫೋಟದ ಸಂತ್ರಸ್ತರಿಗೆ ಮದ್ರಾಸ್ ಹೈಕೋರ್ಟ್ ಪರಿಹಾರವನ್ನ ಹೆಚ್ಚಿಸಿತು. ಅಲ್ಲದೆ ಮಕ್ಕಳ ಶಿಕ್ಷಣಕ್ಕೆ ಬೆಂಬಲ ಮತ್ತು ಸಂತ್ರಸ್ತ ಕುಟುಂಬಗಳಿಗೆ ವಸತಿ ಭದ್ರತೆ ಸೇರಿದಂತೆ ಪುನರ್ವಸತಿ ಮಾನದಂಡ ರಚಿಸುವಂತೆ ತಮಿಳುನಾಡು ಸರ್ಕಾರಕ್ಕೆ ಸೂಚಿಸಿತು. ಮಾಲಿನ್ಯವನ್ನ ಕಡಿಮೆ ಮಾಡೋಕೆ ಸುಪ್ರೀಂ ಕೋರ್ಟ್ ಕೇವಲ ಹಸಿರು ಪಟಾಕಿಗಳ ಮಾರಾಟ ಮತ್ತು ಬಳಕೆಗೆ ಮಾತ್ರ ಅನುಮತಿಯನ್ನ ನೀಡಿದೆ. ಅತ್ತಿಬೆಲೆ ದುರಂತದ ನಂತರ ಪಟಾಕಿ ಮಾರಾಟಗಾರರಿಗೆ ಮುಂಗಡವಾಗಿ ಮತ್ತು ಮಿತಿಮೀರಿ ಪಟಾಕಿ ಸಂಗ್ರಹಿಸದಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಡಲಾಗಿದೆ. ಕೊರೋನಾ ಸಮಯದಲ್ಲಿ ಕೆಲ ರಾಜ್ಯ ಸರ್ಕಾರಗಳು ಪಟಾಕಿಯನ್ನ ನಿಷೇಧ ಮಾಡಿತ್ತು. ಇದನ್ನ ಹೈಕೋರ್ಟ್ ಪರಿಶೀಲಿಸಿ ಹಸಿರು ಪಟಾಕಿಗಳ ಬಳಕೆಗೆ ಸೂಚನೆ ಕೊಟ್ಟಿತ್ತು. 2025ರ ಆರಂಭದಲ್ಲಿ ಸುಪ್ರೀಂ ಕೋರ್ಟ್ ದೆಹಲಿ ಎನ್ಸಿಆರ್ನಲ್ಲಿ ಹಸಿರು ಪಟಾಕಿಗಳೂ ಸೇರಿ ಎಲ್ಲ ರೀತಿಯ ಪಟಾಕಿಗಳನ್ನ ಸಂಪೂರ್ಣ ವರ್ಷ ಪೂರ್ತಿ ನಿಷೇಧ ಮಾಡಿತು. ಉಲ್ಲಂಘನೆ ಮಾಡಿದ್ರೆ ನ್ಯಾಯಾಂಗ ನಿರ್ಣಯ ಕ್ರಮಕ್ಕೆ ಗುರಿಯಾಗುವ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಸುಪ್ರೀಂ ಕೋರ್ಟ್ ಪದೇ ಪದೇ ಪಟಾಕಿ ಉದ್ಯಮದ ಹಕ್ಕು ಮತ್ತು ಅದೇ ವೇಳೆ ಉತ್ತಮ ಪರಿಸರ ಮತ್ತು ಬದುಕಿನ ಹಕ್ಕು ಎರಡನ್ನೂ ಸಮತೋಲನಗೊಳಿಸೋಕೆ ಪ್ರಯತ್ನ ಪಟ್ಟಿದೆ. ಅಪಾಯಕಾರಿ ಕೈಗಾರಿಕಾ ಘಟಕಗಳ ಮಾಲೀಕರು ಅಪಘಾತಗಳಿಗೆ ಸಂಪೂರ್ಣ ಹೊಣೆ ಹೊರಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ನ್ಯಾಯಾಲಯಗಳು ನೀಡ್ತಾನೆ ಬಂದಿವೆ. ನಿಯಮಗಳ ಕಾರಣದಿಂದಾಗಿ ಉದ್ಯಮ ಹಸಿರು ಪಟಾಕಿಗಳಿಗೆ ಬದಲಾಗ್ತಾ ಇದೆ. ದೆಹಲಿ ಮತ್ತು ರಾಷ್ಟ್ರೀಯ ರಾಜಧಾನಿ ಪ್ರದೇಶದಲ್ಲಿ ಹಸಿರು ಪಟಾಕಿಗಳ ನಿಯಂತ್ರಿತ ಮಾರಾಟ ಮತ್ತು ಬಳಕೆಯನ್ನ ಸುಪ್ರೀಂ ಕೋರ್ಟ್ ಒತ್ತಿ ಹೇಳಿದೆ. ಮಾಲಿನ್ಯ ನಿಯಮಗಳು ಮತ್ತು ಪಟಾಕಿ ಬಳಕೆಯ ಮೇಲೆ ಅವುಗಳ ಪ್ರಭಾವವನ್ನು ಗಮನಿಸೋದಾದ್ರೆ ಪಟಾಕಿ ಆರ್ಥಿಕತೆ ಪ್ರಮುಖ ಬದಲಾವಣೆಗೆ ಒಳಗಾಗಿದೆ. ಕಠಿಣ ಮಾಲಿನ್ಯ ನಿಯಮಗಳು ಮತ್ತು ಸ್ಥಳೀಯ ನಿಷೇಧಗಳಿಂದಾಗಿ ಸಾಂಪ್ರದಾಯಿಕ ಪಟಾಕಿಗಳ ಅನಿಯಂತ್ರಿತ ಬಳಕೆ ಸಾಕಷ್ಟು ತಗ್ಗಿದೆ. ಉದ್ಯಮ ಈಗ ಪ್ರಮಾಣೀಕೃತ ಹಸಿರು ಪಟಾಕಿಗಳನ್ನು ಮಾತ್ರ ನಿರ್ದಿಷ್ಟ ಸಮಯದ ಚೌಕಟ್ಟಿನ ಒಳಗೆ ಉತ್ಪಾದನೆ ಮಾಡಬಹುದು ಮತ್ತು ಬಳಸಬಹುದು. ಸಾಂಪ್ರದಾಯಿಕ ಪಟಾಕಿಗಳು ಮಾಲಿನ್ಯವನ್ನ ಅಪಾಯಕಾರಿಯಾಗಿ ಹೆಚ್ಚಿಸುವ ಹಾನಿಕಾರಕ ಹೊರಸೂಸುವಿಕೆಗೆ ಕಾರಣ ಆಗತ್ತೆ. 2017ರಲ್ಲಿ ಸುಪ್ರೀಂ ಕೋರ್ಟ್ ಪಟಾಕಿಗಳಲ್ಲಿ ಆಂಟಿಮನಿ, ಲಿಥಿಯಂ, ಪಾದರಸ, ಆರ್ಸೆನಿಕ್, ಸೀಸಾ ಮತ್ತು ಸ್ಟ್ರಾನ್ಷಿಯಂ ನೈಟ್ರೇಟ್ ಬಳಕೆಯನ್ನ ನಿಷೇಧ ಮಾಡಿತು. 1 ವರ್ಷದ ನಂತರ ಸುಪ್ರೀಂ ಕೋರ್ಟ್ ಹಸಿರು ಪಟಾಕಿಗಳ ಬಳಕೆಗೆ ಮಾತ್ರ ಅನುಮತಿಯನ್ನ ಕೊಡ್ತು. ಈ ನಿರ್ಧಾರ ತಮಿಳುನಾಡಿನ ಶಿವಕಾಶಿ ಪಟ್ಟಣದಲ್ಲಿ ಕೆಲಸ ಮಾಡೋರ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರ್ತು. 2018ರಲ್ಲಿ ಬೇರಿಯಂ ನೈಟ್ರೇಟ್ನಂತಹ ರಾಸಾಯನಿಕಗಳ ಮೇಲೆ ಸುಪ್ರೀಂ ಕೋರ್ಟ್ ನಿಷೇಧ ಹೇರಿದ್ರಿಂದ ಸಾಂಪ್ರದಾಯಿಕ ಪಟಾಕಿಗಳ ಉತ್ಪಾದನೆ ಗಣನೀಯವಾಗಿ ಕಡಿಮೆಯಾಯಿತು. ಇದರಿಂದಾಗಿ ಅನೇಕ ಉತ್ಪಾದಕರು ವ್ಯವಹಾರದಿಂದ ಹೊರಬರಬೇಕಾಯಿತು. ವರದಿಯೊಂದರ ಪ್ರಕಾರ ಶಿವಕಾಶಿಯಲ್ಲಿರುವ ವೆಲವನ್ ಪಟಾಕಿ ಕಾರ್ಖಾನೆಯಲ್ಲಿ 2020ರವರೆಗೆ 150 ಕಾರ್ಮಿಕರು ಕೆಲಸದಲ್ಲಿದ್ದರು. 2022ರಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದವರ ಸಂಖ್ಯೆ 50ರಿಂದ 70ರ ಆಸುಪಾಸಿತ್ತು. ನಿಷೇಧ ಮತ್ತು ನಂತರದ ರಾಸಾಯನಿಕ ನಿರ್ಬಂಧದ ಪರಿಣಾಮವಾಗಿ 2022ರಲ್ಲಿ ಸುಮಾರು 1.5 ಲಕ್ಷ ಜನ ಉದ್ಯೋಗವನ್ನ ಕಳೆದುಕೊಳ್ಳಬೇಕಾಯಿತು ಅಂತ ವರದಿಯೊಂದು ಹೇಳುತ್ತೆ. ಸುಪ್ರೀಂ ಕೋರ್ಟ್ ಹಸಿರು ಪಟಾಕಿಗಳ ಬಳಕೆಗೆ ಅನುಮತಿ ನೀಡಿದ ನಂತರ ಶಿವಕಾಶಿ ತಯಾರಕರು
2018ರಲ್ಲಿ ಸುಮಾರು 6 ತಿಂಗಳ ಕಾಲ ಪ್ರತಿಭಟಿಸಿದ್ರು. ನಂತರ ಮೇ 2019ರಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟು ಉತ್ಪಾದನೆಯನ್ನ ಮತ್ತೆ ಆರಂಭ ಮಾಡಿದ್ರು ಅಂತ ವರದಿಗಳು ಹೇಳುತ್ತೆ. ಕಾರ್ಖಾನೆಗಳು ಮತ್ತೆ ತೆರೆದ ನಂತರ ಹಸಿರು ಪಟಾಕಿಗಳನ್ನ ತಯಾರಿಸೋಕೆ ಕಾರ್ಮಿಕರಿಗೆ ಬ್ಯಾಚ್ಗಳಲ್ಲಿ ತರಬೇತಿಯನ್ನ ನೀಡಲಾಯಿತು. ಹಸಿರು ಪಟಾಕಿಗಳು ಸಾಂಪ್ರದಾಯಿಕ ಪಟಾಕಿಗಳಿಗಿಂತ ಕಡಿಮೆ ಮಾಲಿನ್ಯಕಾರಕಗಳಾಗಿವೆ. ಇದನ್ನ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ, ರಾಷ್ಟ್ರೀಯ ಪರಿಸರ ಎಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆ ಅಂದ್ರೆ CSIR ಮತ್ತು NEERI ಅಭಿವೃದ್ಧಿಪಡಿಸಿದೆ. ಈ ಹಸಿರು ಪಟಾಕಿಗಳು ಸಾಂಪ್ರದಾಯಿಕ ಪಟಾಕಿಗಳಿಗಿಂತ 30-40% ಕಡಿಮೆ ಕಣಗಳು ಮತ್ತು ಸಲ್ಫರ್ ಡೈಆಕ್ಸೈಡ್ ಅನ್ನ ಹೊರಸೂಸುತ್ತೆ ಅಂತ ಹೇಳಲಾಗುತ್ತೆ. ಹಸಿರು ಪಟಾಕಿಗಳಿಗೆ ಬದಲಾಗೋದು ಮೊದಲು ನಿಧಾನಗತಿಯಲ್ಲಿದ್ರೂ ಉದ್ಯಮ ಈಗ ಹಸಿರು ಪಟಾಕಿಗಳನ್ನ ಮಾತ್ರ ಉತ್ಪಾದಿಸುವತ್ತ ಗಮನ ಹರಿಸಿದೆ ಮತ್ತು ಉತ್ಪಾದನೆ ಹೆಚ್ಚಿಸಲು ತಯಾರಾಗ್ತಿದೆ ಅನ್ನೋ ವರದಿಗಳಿವೆ. ಭಾರತದಲ್ಲಿ ಪಟಾಕಿಗಳ ಬಳಕೆಯನ್ನ ಧಾರ್ಮಿಕ ಆಚರಣೆಗಳೊಂದಿಗೆ ಬೆಸೆಯಲಾಗಿದೆ ಅನ್ನೋ ಮತ್ತೊಂದು ಆಯಾಮವನ್ನು ನಾವು ನೋಡಬೇಕು. ಆದರೆ ಯಾವುದೇ ಧರ್ಮ ಮಾಲಿನ್ಯವನ್ನ ಒಪ್ಪೋದಿಲ್ಲ ಮತ್ತು ಆರೋಗ್ಯ ಕಾಳಜಿಯ ಮುಂದೆ ಪಟಾಕಿಗಳನ್ನ ಸಿಡಿಸುವ ಅಭ್ಯಾಸ ಗೌಣ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಭಾರೀ ವಿವಾದಗಳಿಗೆ ಕಾರಣ ಆಯಿತು. ಆದರೆ ಇಲ್ಲಿ ಜೀವನದ ಪ್ರಶ್ನೆ ಇದೆ ಅನ್ನೋದು ಬಹಳ ಮುಖ್ಯ. ಪರಿಸರ ಕಾನೂನುಗಳ ಉಲ್ಲಂಘನೆ ಆದಾಗ ಎಲ್ಲಾ ನ್ಯಾಯಾಲಯಗಳು ಶೂನ್ಯ ಸಹಿಷ್ಣುತೆ ಅಳವಡಿಸಿಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಅಭಯ್ ಎಸ್ ವೋಕಾ ಆ ವಿವಾದದ ಹೊತ್ತಲ್ಲಿ ಸ್ಪಷ್ಟವಾಗಿ ಪ್ರತಿಪಾದಿಸಿದ್ರು. ಪಟಾಕಿಗಳನ್ನ ಸಿಡಿಸೋದು, ಧ್ವನಿವರ್ಧಕಗಳ ಬಳಕೆ ಮತ್ತು ನದಿಗಳಲ್ಲಿ ವಿಗ್ರಹಗಳನ್ನ ಮುಳುಗಿಸೋದನ್ನ ಧಾರ್ಮಿಕ ಆಚರಣೆಯ ಆಧಾರದ ಮೇಲೆ ಸಮರ್ಥನೆ ಮಾಡಲಾಗೋದಿಲ್ಲ ಅಂತ ಅವರು ಹೇಳಿದ್ರು. ಯಾಕಂದ್ರೆ ಯಾವುದೇ ಧರ್ಮ ಮಾನವರು, ಸಸ್ಯಗಳು ಮತ್ತು ಪ್ರಾಣಿಗಳ ಜೀವನದ ಮೇಲೆ ಪರಿಣಾಮ ಬೀರುವ ಮಾಲಿನ್ಯಕ್ಕೆ ಸಮ್ಮತಿ ನೀಡೋದಿಲ್ಲ ಅಂತ ಓಕಾ ಹೇಳಿದ್ರು. ಪರಿಸರದ ನಾಶವನ್ನ ಯಾವುದೇ ಧರ್ಮ ಕ್ಷಮಿಸೋದಿಲ್ಲ ಅಂತಾನು ಹೇಳಿದ್ರು. ಧರ್ಮದ ಹೆಸರಲ್ಲಿ ಪರಿಸರವನ್ನ ಹಾನಿಗೊಳಿಸುವ ಪ್ರವೃತ್ತಿ ಇದೆ. ಆದರೆ ನಾವು ಎಲ್ಲಾ ಧರ್ಮಗಳ ತತ್ವಗಳನ್ನ ಪರಿಶೀಲಿಸಿದ್ರೆ ಪ್ರತಿಯೊಂದು ಧರ್ಮ ಪರಿಸರವನ್ನ ರಕ್ಷಿಸಲು ಮತ್ತು ಜೀವಿಗಳಿಗೆ ಕರುಣೆ ತೋರಿಸೋಕೆ ನಮಗೆ ಕಲಿಸುತ್ತೆ ಅನ್ನೋದು ತಿಳಿಯುತ್ತೆ. ಹಬ್ಬಗಳನ್ನ ಆಚರಿಸುವಾಗ ಪರಿಸರವನ್ನ ನಾಶ ಮಾಡೋಕೆ ಅಥವಾ ಪ್ರಾಣಿಗಳ ಪಾಲಿಗೆ ವಾತಾವರಣ ಅಪಾಯಕಾರಿಯಾಗುವಂತೆ ಮಾಡೋಕೆ ಯಾವುದೇ ಧರ್ಮ ಅವಕಾಶ ನೀಡೋದಿಲ್ಲ. ಓಕಾ ಅವರ ಈ ಮಾತು ಇವತ್ತು ಅಪಾಯಕಾರಿ ಮಾಲಿನ್ಯ ಮಟ್ಟವನ್ನ ಎದುರಿಸುತ್ತಿರುವ ಹೊತ್ತಲ್ಲಿ ಎಲ್ಲರೂ ನಿಜವಾಗಿಯೂ ಪಾಲಿಸಬೇಕಾದ ತತ್ವದಂತಿದೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.